ಇನ್ನು ಸಿನಿ ನಿರ್ಮಾಪಕರ ಗೋವಾ ಗಲಾಟೆಗೆ ಸಂಬಂಧಪಟ್ಟಂತೆ ಘಟನೆಯ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕೋ ಕೆಲಸವನ್ನ ಒಂದ್ ಕಡೆಗೆ ಪೊಲೀಸರು ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆಗೆ ಘಟನೆಯ ವಿವರವನ್ನ ನಿರ್ಮಾಪಕ ಎ ಗಣೇಶ್ ಅವರು ತೆರೆದಿಟ್ಟಿದ್ದಾರೆ. ಅವತ್ತೇನಾಯ್ತು ಎಕ್ಸಾಕ್ಟ್ಲಿ ಅಂತ. ಗೋವಾದಲ್ಲಿ ಕನ್ನಡ ಸಿನಿ ನಿರ್ಮಾಪಕರ ಮಾರಾಮಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋರ್ಟ್ನಿಂದ ಸತೀಶ್ ಆರ್ಯ ಅವರು ಚುಚ್ಚಿದ್ರು ಅನ್ನುವಂತಹ ವಿಚಾರ ಹಾಗೂ ಹೊಡಿಬಡಿ ಯಾವ ಕಾರಣಕ್ಕಾಯ್ತು, ಗಲಾಟೆ ಬಿಡಿಸಿದವ್ರಿಗೂ ಹೇಗೆ ಒದೆ ಬಿತ್ತು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಕಾರ್ಯಕಾರಿ ಸಮಿತಿ ಎಲ್ಲರೂ ಗೋವಾದಲ್ಲಿ ಮಾಡಬೇಕು ಅಂತೇಳಿ ಅವರ ಪದಾಧಿಕಾರಿಗಳು ಮತ್ತು ಮಾಜಿ ಅಧ್ಯಕ್ಷರು ಡಿಸೈಡ್ ಮಾಡಿದ್ರು. ಬಟ್ ಆಮೇಲೆ ಗೊತ್ತಾಯಿತು ಬೈಲಾದಲ್ಲಿ ಕರ್ನಾಟಕ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ. ಸೊ ಅಷ್ಟೊಂದು ಟಿಕೆಟ್ ಬುಕ್ ಮಾಡಿದರು. ಎನ್ ಸುರೇಶ್ ಅವರು ನಾನೇ ವೈಯಕ್ತಿಕವಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಒಂಚೂರು ಚರ್ಚೆ ಮಾಡಬೇಕು ಸಿನಿ 90 ಬಗ್ಗೆ, ನಿಮಗೆ ಅನುಭವ ಇದೆ ಬನ್ನಿ ಅಂತ ಕರೆದ್ರು. ಸೊ ನಾನು ಹೋದಾಗ ಯಾರ್ಯಾರು ಬರ್ತಾಯಿದ್ದಾರೆ, ಇಡೀ ಕಾರ್ಯಕಾರಿ ಸಮಿತಿ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ್ ಅವರು, ಆಮೇಲೆ ಮಾಜಿ ಅಧ್ಯಕ್ಷರು ಬಾಮ ಹರೀಶ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಹೋಗಿ ಎಲ್ಲ ಒಂದು 54 ಜನ ನಾವು ಒಟ್ಟಿಗೆ ಹೋದೋ. ಸೊ ಅಲ್ಲಿ ಹೋದಾಗ ಕೆಲವು ವಿಷಯಗಳು ಚರ್ಚೆ ಮಾಡಬೇಕು, ಸಿನಿ 90 ಬಗ್ಗೆ ಪ್ರೋಗ್ರಾಮ್ ಯಾವ ಥರ ಮಾಡ್ತೀರಾ ಅಂಥೇಳಿ ಒಂದು ಚರ್ಚೆಗೆ ನನ್ನನ್ನು ಕರೆದಿದ್ರು. ಯಾಕಂದ್ರೆ ನಾನು ನಿಕಟಪೂರ್ವ ಕಾರ್ಯದರ್ಶಿ ಆಗಿರೋದ್ರಿಂದ ನನ್ನ ಕರೆದ್ರು. ಸೊ ನಾವು ರೀಚ್ ಆಗಿದ್ದು 7 ಗಂಟೆ ಆಯಿತು, ಯಾಕಂದ್ರೆ ಫ್ಲೈಟ್ ಡಿಲೇ ಆಗಿ ಫ್ಲೈಟಲ್ಲಿ ಹೋಗಿ ಲ್ಯಾಂಡ್ ಆದಾಗಲೇ 5:30. ಸೊ ಅಲ್ಲಿಂದ ಸ್ಟ್ರೈಟ್ ಹೋಗಿದ ತಕ್ಷಣವೇ ಎಲ್ಲರೂ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ರು. ಎಲ್ಲ ಒಂದು 9 ಗಂಟೆ 9:30 ಊಟ. ಘಟನೆಯನ್ನ ಕಂಪ್ಲೀಟ್ ಆಗಿ ಅಲ್ಲಗಳಿತಾ ಇದ್ದಾರೆ ಸತೀಶ್ ಅವರು. ನಮ್ಮ ಮಧ್ಯೆ ಯಾವುದೇ ವೈಷಮ್ಯ ಇಲ್ಲ, ಹೊಡೆದಾಟ ಆಗಿಲ್ಲ, ಗಲಾಟೆ ಕೂಡ ಆಗಿಲ್ಲ, ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಸತೀಶ್ ಆರ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗೋವಾದಲ್ಲಿ ನಿರ್ಮಾಪಕರ ಗಲಾಟೆ ಮಾರಾಮಾರಿ ಹಂತಕ್ಕೆ ತಲುಪಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಗಣೇಶ್ ಅವರು ಕೂಡ ಅಂತರ್ಯ ಸತೀಶ್ ಅವರಿಗೆ ಆರೋಪ ಮಾಡಿರ್ತಕ್ಕಂಥದ್ದು. ಅಂತರ್ಯ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಗಣೇಶ್ ಅವರ ಆರೋಪಕ್ಕೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲೇದಾಗಿ ಗಣೇಶ್ ಅವರು ನಿಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು, ನೀವು ಹಲ್ಲೆ ಮಾಡಿದ್ರಂತೆ. ರಥಾವರ ಮಂಜು ಅವರು ಮತ್ತು ನಿಮ್ಮ ಮಧ್ಯದಲ್ಲಿ ಗಲಾಟೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬಿಡ್ಸಕ್ಕೆ ಹೋದಂಥ ನಮ್ಮ ಮೇಲೆ ಅವರು ಹಲ್ಲೆ ಮಾಡಿದ್ದಾರೆ ಅಂತಲೂ ಮಾತನ್ನು ಹೇಳಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ ಟಿ ಅವ್ರಿಗೆ ಒಂದು ನಮಸ್ಕಾರ. ಇದೆಲ್ಲ ಆ್ಯಕ್ಚುಲಿ ಅವ್ರು ಹೇಳ್ತಾ ಇರೋದೆಲ್ಲ ಬರೀ ಶುದ್ಧ ಸುಳ್ಳು. ಏಕೆ ಅಂತಂದರೆ ಅಲ್ಲೇ ನಡೆದು ಇಲ್ಲ, ಏಕಾಏಕಿ ಅವ್ರೇನು ಅಂತಂದರೆ ಸುಮ್ಮನೆ ತಳ್ಳಾಟ ನಡೆದಿರೋದು. ಅವ್ರು ಮಾತಾಡೋದೆಲ್ಲ ಸುಳ್ಳು. ಏಕೆ ಅಂತಂದರೆ ಒಂದು ಸುಧಾ ಅವ್ರು ಮಾತಾಡೋದ್ರಲ್ಲಿ ಎಲ್ಲ ತಪ್ಪಿದೆ. ಅಲ್ಲಿ ಗಲಾಟೆ ನಡೆದಿದ್ದು ಬರೀ ಮಾತಷ್ಟೇ, ಚಕಮಕಿ ನಡೆಯುತ್ತಷ್ಟೇ, ತಳ್ಳಾಟ ಹೊಡೆದಾಟ ಅಂತೂ ಆಗಲೇ ಇಲ್ಲ. ಆಮೇಲೆ ಇವರು ನನ್ನ ಪ್ರಚೋದನೆ ಮಾಡಿದ್ರು, ಇಬ್ಬರು ಬಂದು ಗಲಾಟೆ ಮಾಡೋಕ್ಕೆ. ಯಾರು? ರಥಾವರ ಮಂಜು ಮತ್ತು ಎ ಗಣೇಶ್ ಅವರು. ಆವಾಗ ನಾನು ಏನು ಮಾಡಿದೆ, ಏಕೆಂದರೆ ಅವರು ಈ ಪ್ರಚೋದನೆ ಮಾಡೋಕ್ಕೆ ಬಂದಾಗ ಕೆಟ್ಟ ಮಾತೆಲ್ಲ ಮಾತಾಡೋಕ್ಕೆ ಬಂದರು. ಅದಕ್ಕೆ ನನಗೆ ಇಷ್ಟ ಆಗಿಲ್ಲ. ಅದಕ್ಕೆ ನಾನು ನೂಕಾಡಿದೆ ಅಷ್ಟೇ. ಆಮೇಲೆ ಅವರು ಗಣೇಶ್ ಅವರು ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟಿದ್ರು, ಬಿದ್ದುಬಿಟ್ರು. ಅದರಲ್ಲಿ ಅವ್ರಿಗೆ ಏಟಾಗಿದ್ದು, ಏಟಂತೂ ಹಾಗೆ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅವರು, ನನ್ನ ಅಭಿಪ್ರಾಯ. ಮೊದಲನೇದಾಗಿ ಏನಂದರೆ ನೀವು ಪ್ಲೇಟ್ ತಗೊಂಡು ಹೊಡೆದ್ರಿ, ನಂತರ ಫೋರ್ಕ್ ಏನು ಸ್ಪೂನ್ ಇರುತ್ತೆ, ಫೋರ್ಕ್ ಸ್ಪೂನ್ ತೊಗೊಂಡು ಕಣ್ಣಿಗೆ ಚುಚ್ಚಿದ್ರಿ, ಈ ಥರ ಎಲ್ಲ ಹೇಳಿದರು. ಸೊ ಆ ಒಂದು ಆರೋಪ ನೀವು ಹಲ್ಲೆ ಮಾಡಿದ್ದೀರಾ ಅವ್ರ ಮೇಲೆ ಅನ್ನೋದ್ರೊಂದು, ಜೊತೆಗೆ ಬಿಡ್ಸಕ್ಕೆ ಬಂದಂಥ ನಮ್ಮ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ, ಮತ್ತು ಜೊತೆಗೆ NM ಸುರೇಶ್ ಅವ್ರಿಗೂ ಕೂಡ ಗಾಯ ಆಗಿದೆ ಅನ್ನೋದನ್ನು ಅವ್ರು ಆರೋಪ ಮಾಡ್ತಾ ಇರತಕ್ಕಂಥದ್ದು. ಇದಕ್ಕೇನು ಹೇಳ್ತೀರಾ? ಇವರು ಬೇಕು ಅಂತಲೇ ಈ ವಿಷಯನ ಸುಳ್ಳು ಹೇಳ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟ್ ಏನೋ ಹೇಳೋ ಇಷ್ಟಪಡ್ತೀನಿ ಅಂದರೆ, ಯಾವುದೋ ಹಳೆಯ ವಿಷಯನ ತಗೊಂಬಂದು ಇಲ್ಲಿ ಈ ಪಾರ್ಟಿ ನಡೆಯುತ್ತವ ಬಂದು ಏಕಾಏಕಿ ಇವರು ಗಲಾಟೆ ಮಾಡಿಕೊಂಡು ನಮ್ಮನ್ನು ಪ್ರಚೋದನೆ ಮಾಡಿ ಸತೀಶನಿಗೆ ಅಲ್ಲಿ NM ಸುರೇಶ್ ಅವ್ರಿಗೆ ಕೆಟ್ಟದಾಗಲಿ, ಕೆಟ್ಟದ್ದು ವಾತಾವರಣ ಸೃಷ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ರು ಅಷ್ಟೇ. ಅವರು ಯಾವುದೇ ಕಾರಣಕ್ಕೂ ಅಲ್ಲಿ ನಾವು ಯಾವುದು ಚುಚ್ಚು ಇಲ್ಲ. ನಾನು ಅದೆಲ್ಲ ಅವ್ರು ಹೇಳ್ತಾ ಇರೋದು ಸತ್ಯಕ್ಕೆ ದೂರವಾದ ಮಾತು. ನಾನು ಯಾವುದು ಮುಟ್ಟಿಲ್ಲ. ಆಮೇಲೆ ಅಲ್ಲಿ 45 ಜನ ಇದ್ವಿ ನಾವು. ಏನು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಇದ್ದರು, ಆಮೇಲೆ ಪದಾಧಿಕಾರಿಗಳಿದ್ದರು, NM ಸುರೇಶ್ ಅವರು ಪ್ರೆಸಿಡೆಂಟ್ ಇದ್ದರು, ಎಲ್ಲರೂ ಇದ್ದರು, ಸಾರಾ ಗೋವಿಂದ್ ಅವರು ಇದ್ದರು, ಬಾಮ ಹರೀಶ್ ಅವರಿದ್ದರು, ಬಾಮ ಗಿರೀಶ್ ಅವರಿದ್ದರು. ಇವರೆಲ್ಲರ ವಿರುದ್ಧ ಇವರೆಲ್ಲ ಇರೋ ಪೀರಿಯಡ್ನಲ್ಲಿ ಬಂದು ಅವ್ರು ಏಕಾಏಕಿ ಪ್ರಚೋದನೆ ಮಾಡಿ ನನಗೆ ಹೊಡಿಯೋಕ್ಕೆ ಬಂದರು. ಆಗ ನಾನು ಸುಮ್ಮನೆ ತಳ್ಳಾಟ ಮಾಡಿದೆ ಹೊರತು ನಾನು ಯಾರಿಗೂ ಕೈಯೂ ಎತ್ತಿಲ್ಲ, ಏನೂ ಮಾಡಿಲ್ಲ. ಇವ್ರು ಹೇಳ್ತಾ ಇರೋದೆಲ್ಲ ನನ್ನ ಅಭಿಪ್ರಾಯ
ತಪ್ಪು ಕಲ್ಪನೆ ಬರಲಿ, ತಪ್ಪು ಸಂದೇಶ ಕೊಡೋಣ ಅಂತ ಕೊಡ್ತಾ ಇದ್ದಾರೆ. ಅದೇ CCTV ಫುಟೇಜ್ ಇದೆ, ಫುಟೇಜನ್ನು ಕೂಡ ನಾವು ತರಿಸ್ಕೊಡ್ತೀವಿ. ಮೊದಲು ಅವರೇ ಗಲಾಟೆ ಮಾಡಕ್ಕೆ ಬಂದರು, ಜೊತೆಗೆ ಚುಚ್ಚಿದ ಮೇಲೂ ಕೂಡ ಅಲ್ಲಿ ಏನಾಗಿದೆ ಏನಿಲ್ಲ ಅನ್ನೋದು ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದನೂ ನೋಡಲಿಲ್ಲ ಅವರು. ಮತ್ತೆ ಡ್ಯಾನ್ಸ್ ಮಾಡ್ತಾ ಇದ್ರು ಅನ್ನೋದು ಕೂಡ ಅವರು ಆರೋಪ ಮಾಡ್ತಾ ಇರತಕ್ಕಂಥದ್ದು. ನಾನು ಹೋಗಿರೋದೇ ಸಂತೋಷ ಕೂಟಕ್ಕೆ, ಹೊರ ರಾಜ್ಯಕ್ಕೆ ಹೋಗೋದು ನಾವು ಸಂತೋಷವಾಗಿರೋಣ ಅಂತ. ಅಂಥ ಪೀರಿಯಡ್ನಲ್ಲಿ ಶತ್ರುನೂ ಸುಧಾ ಮಿತ್ರನಾಗಿ ನಾವು ಮಾತಾಡ್ಸ್ಕೊಂಡಿರಬೇಕು. ಯಾಕೆ ಅಂತ ಅಂದರೆ ನಾವು ಹೋಗಿರೋದು ಬೇರೆ ಸ್ಟೇಟ್ಗೆ. ಅಂಥ ಪೀರಿಯಡ್ನಲ್ಲಿ ನಾವು ಶತ್ರುಗಳ್ನು ಮಿತ್ರನ ಥರ ನೋಡಬೇಕು. ಆ ಥರ ಮನಸ್ಸುಳ್ಳವ್ರು ನಾನು, ಆ ಥರ ಮನಸ್ಸು ನನ್ನ ಹತ್ರ ಇದೆ. ಅಂಥವ್ರು ನನ್ನ ಎಲ್ಲರೂ ಇಷ್ಟಪಡ್ತಾರೆ. ಅಂಥದ್ರಲ್ಲಿ ಇವರು ಬೇಕು ಅಂತಲೇ ಇದನ್ನೆಲ್ಲ ಸೃಷ್ಟಿ ಮಾಡಿ, ಯಾವುದೇ ಕಾರಣಕ್ಕೂ ನಾನು ಗಲಾಟೆ ಮಾಡಿಲ್ಲ, ಹೊಡೆಯೋಕ್ಕೂ ಹೋಗಿಲ್ಲ. ಅವರೇ ಫಸ್ಟು ಪ್ರಚೋದನೆ ಮಾಡಿದ್ದು.